ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಲಾಂಗ್ ವೀಡಿಯೋ ಮಾಡಿ ತುಂಬ ದಿನ ಆಯಿತು ಫ್ರೆಂಡ್ಸ್, ಅದಕ್ಕೆ ಒಂದು ಲಾಂಗ್ ವೀಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಡೈಲಿ ರೊಟೀನ್ದು ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಮುರಿಯೋಕ್ಕೆ ಅಂತ ಅಂದ್ಬಿಟ್ಟು ಆಳುಗಳು ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋ ನಮ್ಮ ಚಿಕ್ಕಪ್ಪ ಹೊಲದಲ್ಲಿ ಮೆಣಸಿನಕಾಯಿ ಕುಯ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಈ ಮೆಣಸಿನಕಾಯಿ ಬಂದು ಏನಪ್ಪ ಈ ಥರ ಇದೆ ಅಂತ ಅನ್ಕೋತಾ ಇದ್ದೀರಾ? ಏನು ಗೊತ್ತಾಯಿದೆ ಫ್ರೆಂಡ್ಸ್, ಇದ್ರ ಹೆಸರು ಬುಲೆಟ್ ಮೆಣಸಿನಕಾಯಿ ಅಂತ. ನಾರ್ಮಲ್ ಮೆಣಸಿನಕಾಯಿಗಿಂತನೂ 2 ಪಟ್ಟು ಖಾರ ಜಾಸ್ತಿ ಇರುತ್ತೆ ಈ ಮೆಣಸಿನಕಾಯಿ. ಮುರಿದಿರೋ ಶುಂಠಿಗೆ ಔಷಧಿ ಏಜಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಯಜಮಾನ್ರು ಗುಂಡಿ ತೋಡಿ ಆವಾಗಲೇ ಔಷಧಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಬನ್ನಿ ನಾನು ಯಾವ ಥರ ಟೊಮೊಟೊ ಬಾತ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಹೊಲದಲ್ಲೆಲ್ಲ ಧೂಳು ಮಣ್ಣು ಎಲ್ಲ ತುಂಬ್ಕೊಂಡಿರುತ್ತೆ. ಅದರಲ್ಲೂ ನಮ್ಮದು ಜಮೀನಲ್ಲೆಲ್ಲ ಉತ್ತಿರೋ ಮಣ್ಣೆಲ್ಲ ಬಂದು ಈ ಥರ ತರಕಾರಿ ಮೇಲೆ ಕೂತಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮೆಣಸಿನಕಾಯಿನ ನೀರು ಹಾಕೊಂಡು ತೊಳ್ಕೊತಾ ಇದ್ದೀನಿ, ಧೂಳಾಗಿರುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ, ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ಮೆಣಸಿನ್ಕಾಯಿನ ಹಾಗೇ ಬೇಕಾದರೂ ಹಾಕೋಬೋದು, ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ನಾನು ಮೆಣಸಿನ್ಕಾಯಿನ ಎಣ್ಣೆಲಿ ಹುರಿದು ಆಮೇಲೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿನ ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲಿಂದ ರುಬ್ಬಕ್ಕೆ ಹಾಕಿ ಫ್ರೆಂಡ್ಸ್. ಬಿಸಿನೇ ಹಾಕಿದ್ರೆ ಸ್ವಲ್ಪ ಹೊಗೆ ಬರುತ್ತೆ ರುಬ್ಬನಾಗ. ಸೊ ನಾನಿಲ್ಲಿ ನೆಕ್ಸ್ಟು ಅಡುಗೆ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಗೆಂಡೆ ಬೆಳ್ಳುಳ್ಳಿ ಇಷ್ಟನ್ನು ಇಲ್ಲಿ ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ. ಮತ್ತು ಜಾರಲ್ಲಿ ಶುಂಠಿ ಸವಿಯಲ್ಲ ಅಂತ ಅಂದ್ಬಿಟ್ಟು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಶುಂಠಿನ. ಇವಾಗ ಇಷ್ಟನ್ನು ನೀರಾಕಿ ರುಬ್ಕೋಬೇಕು. ಇಲ್ಲಿ ರುಬ್ಕೊಂಡಿದ್ದಾಗದೆ ಇವಾಗ ಟೊಮೊಟೊ ಬಾತ್ಗೆ ಒಗ್ಗರಣೆ ಹಾಕೋಣ. ಸೊ ನಾನಿಲ್ಲಿ ಅದೇ ಎಣ್ಣೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಫಸ್ಟು ಸಾಸಿವೆ, ಅದು 3 ಲವಂಗ, 4 ಮರಾಠಿ ಮೊಗ್ಗು, 2 ಪೀಸ್ ಚಕ್ಕೆ, 3 ಪಲಾವ್ ಎಲೆ ಮತ್ತು 3 ಸ್ಟಾರ್ ಹೂನ ಹಾಕ್ತಾಯಿದ್ದೀನಿ. ಅದಾದಮೇಲೆ 2 ಜಾಯಿಪತ್ರೆ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನೆನೆಸಿದಂಥ ಬಟಾಣಿನ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಬಟಾಣಿ ಕಡಲೆಕಾಯಿ ಬೀಜ ಇವೆರಡು ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನಿಲ್ಲಿ ಕಟ್ ಮಾಡಿ ಇರೋವಂಥ 3 ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಬಾಡಿಸಿದಷ್ಟು ಅದ್ರ ಘಮ ಬಾತಲ್ಲಿ ಬರುತ್ತೆ. ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಟೊಮೊಟೊ ಹಣ್ಣು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಟೊಮೊಟೊ ಬಾತ್ ಅಂದಮೇಲೆ ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ಇರಬೇಕು. ಏನಪ್ಪ ಅಂತ ಅಂದರೆ ಈ ಟೊಮೊಟೊ ಹಣ್ಣು ನೀಟಾಗಿ ಒಗ್ಗರಣೆಲಿ ಬೇಯಬೇಕು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸಿದ್ರೆ ಫ್ರೆಂಡ್ಸ್ ನೀಟಾಗಿ ಎಲ್ಲ ಕರ್ಗೋಗೋ ಥರ, ಟೊಮೊಟೊ ಹಣ್ಣು ಕರ್ಗೋಗೋ ಥರ ಬೇಯುತ್ತೆ ಒಗ್ಗರಣೆಲಿ, ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಟೊಮೊಟೊ ಹಣ್ಣು ನೀಟಾಗಿ ಬೆಂದಿದೆ. ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇವಾಗ ರುಬ್ಕೊಂಡಿರೋ ಅಂತಹ ಖಾರನ ಹಾಕಿ ನೀಟಾಗಿ ಒಂದು ಸ್ವಲ್ಪ ಒಗ್ಗರಣೆಲಿ ಖಾರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಅಕ್ಕಿನ ಎಷ್ಟು ಹಾಕೋತೀನಿ ಅದರ 2 ಪಟ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಪಾವಲ್ ಅಕ್ಕಿ ಅಳತೆ ಹಾಕೊಂಡಿದ್ದರಿಂದ ನಾನು ಇಲ್ಲಿ ಹಂಗೆ ಒಂದು ಕಣ್ಣು ಗುರ್ತಿಗೆ ನೀರನ್ನು ಹಾಕ್ಕೊಂಡು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ. ನೀರು ಕುದಿ ಬರೋಷ್ಟರಲ್ಲಿ ನಾನಿಲ್ಲಿ ಅಕ್ಕಿನ ನೆನೆಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ 1 ಸೇರು ಅಕ್ಕಿನ ತೊಗೊಂಡಿದ್ದೀನಿ. ಇದು ಮನೆ ಅಕ್ಕಿನೇ ಆಗಿರೋದ್ರಿಂದ ಮಿಲ್ಲಲ್ಲಿ ಬಿಡಿಸಿದಾಗ ಹೊಟ್ಟೆಲ್ಲ ಇರುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಒಂದು ಸಲ ತೊಳೆದು ಕ್ಲೀನ್ ಮಾಡಿದ್ರೆ ಅಕ್ಕಿ ನೀಟಾಗಿ ಕಾಣಿಸುತ್ತೆ. ಸೊ ಇವಾಗ ಅಕ್ಕಿ ನೀರು ಕುದಿ ಬಂದಿದೆ. ಇವಾಗ ನೆನೆಸಿಟ್ಟಿರೋ ಅಂಥ ಅಕ್ಕಿನ ನಾನಿಲ್ಲಿ ಸುರ್ಕೋತಾ ಇದ್ದೀನಿ. ನಾನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಲ್ಲ, ಏನಿದ್ರು ಪಾತ್ರೆಲಿ ಮಾಡ್ತೀವಲ್ಲ ಅದೇ ಥರ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ದೇನೆ ಹಾಗೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಸೊ ಇವಾಗ ಅನ್ನ ಕುದಿ ಬಂದಿದೆ ಫ್ರೆಂಡ್ಸ್. ಕುದಿ ಬಂದ ಮೇಲೆ ನಾವು ಅಡುಗೆಗೆ ಯೂಸ್ ಮಾಡುವಂತಹ ತುಪ್ಪನ ನಾವಿಲ್ಲಿ ಒಂದು ಸ್ವಲ್ಪ ಹಾಕೋಬೇಕು. ಒಂದು 2 ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ನಾನು ಹಂಗೆ ಕಣ್ಗುರುತಿಗೆ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಹಂಗೇ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೀವು ಯಾವ ತುಪ್ಪನ ಯೂಸ್ ಮಾಡ್ತಿದ್ದೀರಿ ಅದನ್ನು ನೀವು ಯೂಸ್ ಮಾಡ್ಬೋದು. ಇವಾಗ ಅನ್ನ ಮುಕ್ಕಾಲು ಭಾಗ ಬೆಂದಿದೆ, ನೀರು ಕೂಡ ಸ್ವಲ್ಪ ಇದೆ. ಇವಾಗ ಏನು ಮಾಡ್ತೀನಿ ಅಂದರೆ ಸ್ಟವ್ನ ಆಫ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಆಮೇಲಿಂದ ಅನ್ನನ ಬಿಟ್ಟರೆ ಸ್ಟವ್ ಆಫ್ ಮಾಡಿ ಅದು ಬಿಸಿಗೆ ಅಲ್ಲೇ ಅನ್ನ ಆಳ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಟಿದೆ ನೋಡಿ. ಇವಾಗ ಅನ್ನ ಪರ್ಫೆಕ್ಟಾಗಿ ಆಗಿದೆ. ದೇವಸ್ಥಾನದ ಕೂಟಕ್ಕೆ ಹೋಗಕ್ಕೆ ನಿಮ್ಗೆ ಯಾಕೆ ನಾಚಿಕೆ? ಶುಂಠಿ ಮುರಿತಾ ಇದ್ದೀರಿ ಅಂತ ಚೆನ್ನಾಗಿರೋರು ಮುರಿಯಕ್ ಕರ್ಕೊ ಬನ್ನಿ, ಒಳ್ಳೆ ಆಳಗ್ ನೋಡ್ಬಿಟ್ಟು ಮುರಿಯಕ್ ಬರ್ದಂಗಿರೋರ್ಗೆಲ್ಲ ಕರ್ಕೊ ಬರ್ಬೇಡಿ ಅಂತ. ಅಯ್ಯೋ ಸತಿ ಶುಂಠಿ ಮುರಿಯ ಕರ್ಕೊಬಿಟ್ಟು ಏನೋ ಆ ಮುರಿದಿರೋ ಶುಂಠಿಲೆಲ್ಲ ಉಳ್ಕ ಆಮೇಲೆ ಹುಳಾಗಿರೋವೆಲ್ಲ ಹಂಗಂಗೆ ಇದ್ದೋ ನಾವು ತೆಗ್ದು ಹಾಕೋ ಕುಂತ್ಕು ಆ ಶುಂಠಿ ಕೀಳೋರೆ ಬತ್ತೆ ಇಲ್ಲ ಎಲ್ಲ ವಾಸಿಂಗ ಅಂತ ಕೇಳ್ತಾರೆ. ವಾಸಿಂಗ್ ಕೊಟ್ಬಿಟ್ಟು ಏನು ಮಾಡೋದು? ಇವನು ಏನು ಅನ್ಕೊಂಡಿದ್ದ ನನ್ನ ಫ್ರೆಂಡು ಹೊಡ್ಕೊಂಡು ತಿರ್ಗಿಸ್ತೀನಿ ನಿನಗೆ.
ನೀನು ಚಪ್ಪಲ್ ಹಾಕೋ, ಅದೇನು ನೆಟ್ಟು ಔಷಧಿ ಆಗಿರ್ತದೆ, ಹಂಗಂಗೆ ಇದು ಮಾಡಬೇಡ. ಅದಕ್ಕೆ ಹೇಳ್ತಿರೋದು. ನಾವು ಹೊಲದಿಂದ ಮುರ್ಕೊಬಂದು ಶುಂಠಿನ ಈ ಥರ ಮನೆ ಹತ್ರ ತಂದು ಗುಡ್ಡೆ ಹಾಕ್ಕೊಂಡು ಬೀಜಕ್ಕೆ ನೀಟಾಗಿ ಮುರ್ಕೋಬೇಕು. ಹೊಲದಿಂದ ತಂದಿರೋ ಶುಂಠಿಲಿ ಹುಳಾಗಿರೋದು ಮತ್ತು ಕೊಳ್ತೋಗಿರೋದು ಬೇರು ಎಲ್ಲ ಇರುತ್ತೆ ಅಲ್ವಾ, ಅದನ್ನು ನೀಟಾಗಿ ತೆಗೆದು ಚೆನ್ನಾಗಿರೋ ಶುಂಠಿನ ಈ ಥರ ಮೂಟೆಗೆ ತುಂಬಿ ಅದಕ್ಕೆ ಒಂದು ಸ್ವಲ್ಪ ಔಷಧಿನ ಹೆಚ್ಚಿ ಮಾಡಬೇಕು ಫ್ರೆಂಡ್ಸ್. ಹಾಕೋಕ್ಕಿಂತ ಮುಂಚೆ, ಹೊಲಕ್ಕೆ ಹಾಕೋಕ್ಕಿಂತ ಮುಂಚೆ ಇಷ್ಟು ಪ್ರಾಸೆಸ್ನ ಮಾಡಬೇಕು. ಈ ಥರ ಜೀಬೆ ಚೀಲಕ್ಕೆ ಹಾಕ್ಬಿಟ್ಟು ಶುಂಠಿನ ಔಷಧಿ ಹೆಚ್ಚೋದ್ರಿಂದ ಒಳಗಡೆ ಚೆನ್ನಾಗಿ ಹೋಗುತ್ತೆ ಶುಂಠಿಗೆಲ್ಲವ ಅಂತ ಅಂದ್ಬಿಟ್ಟು, ಇವಾಗ ಊಟಕ್ಕೆ ಬರೋಕ್ಕೆ ಸಲುವಾಗಿ ಔಷಧಿ ನೀರನ್ನ ಕೋಳಿ ಕುಡಿತವೆ ಅಂತ ಅಂದ್ಬಿಟ್ಟು ಎಲ್ಲನೂ ಗರಿ ಹಾಕಿ ಮುಚ್ಚುತ್ತಾ ಇದ್ದಾರೆ. ಬಾತ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ? ಉಪ್ಪಿನಕಾಯಿ ಅದಕ್ಕೆ ಚೆನ್ನಾಗಿಲ್ಲ. ಉಪ್ಪಿನಕಾಯಿ ಇದ್ದಿದ್ರೆ ಚೆನ್ನಾಗಿರೋದು. ಬಾತ್ಗೆ ಉಪ್ಪಿನಕಾಯಿ ಕೇಳೋದು ನಾನು, ನಿಮ್ಮನ್ನೇ ನೋಡೋದು ನಾನು. ಮೊಸರು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ನನ್ನ ಮಗ ಬೆಳಿಗ್ಗೆನೇ ಎದ್ದಿದ್ದ, ಆದರೆ ನನ್ನ ಮಗಳು ಇವಾಗ 9 ಗಂಟೆಲಿ ಎದ್ದು ಮುಖ ತೊಳ್ಕೊಂಡು ಇವಾಗ ಊಟ ಮಾಡ್ತಿದ್ದಾಳೆ. ಸೊ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಇನ್ನೂ ಬೇಜಾನ್ ಕೆಲಸ ಇದ್ದಾವೆ. ಇವತ್ತು ವಾರ ಆಗಿರೋದ್ರಿಂದ ಮನೆಯೆಲ್ಲನೂ ಒರೆಸಿ ಆಮೇಲಿಂದ ನಾನು ಕೂಡ ಶುಂಠಿ ಮುರಿಯೋಕ್ಕೆ ಕೂತ್ಕೋಬೇಕು. ಪಿಗ್ಮೆಂಟೇಷನ್ ಇರೋರು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತಂದರೆ SPF 15 ಅನ್ನೋ ಸನ್ಸ್ಕ್ರೀನ ಯೂಸ್ ಮಾಡಬೇಕು ಫ್ರೆಂಡ್ಸ್. ನಾನು ಈ ಸಲ ಇವಾಗ ಒಂದು 4-5 ದಿನದಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಬರ್ಸ್ಕೊಂಡು ಬಂದಿರೋದು ಇದು ಸನ್ಸ್ಕ್ರೀನು. ಮೊದಲು ಪಿಗ್ಮೆಂಟೇಷನ್ಗೆ ಅಂತ ಅಂದ್ಬಿಟ್ಟು 2 ಕ್ರೀಮ್ನ ಬರ್ಸ್ಕೊಂಡು ಬಂದಿದೆ. ಅದು ಯಾಕೋ ಕ್ರೀಮು ಒಂದು ಸಿಕ್ಕಿದ್ರೆ ಒಂದು ಸಿಕ್ತಿರ್ಲಿಲ್ಲ ಶಾಪಲ್ಲಿ. ಬಿಟ್ಬಿಡೋಣ ಅಂತಂದರೆ ಫುಲ್ ಅಲರ್ಜಿ ಥರ ಆಗ್ತಿತ್ತು. ಇವಾಗ ಬೇರೆ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸಿದ್ದೀನಿ. ಮೊದಲವರು ಸನ್ಸ್ಕ್ರೀನ್ ಕೊಟ್ಟಿರಲಿಲ್ಲ, ಇವಾಗ ಇವರು ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ನೋಡಬೇಕು, ಯೂಸ್ ಮಾಡ್ತೀನಿ ಏನು ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಬೇಕು ಅಂತಂದರೆ ಅದೇ ಬೇರೆ ಸಪ್ರೇಟು ವೀಡಿಯೋ ಮಾಡಿ ಹಾಕ್ತೀನಿ. ಅದು ನೀವೇನಾದರೂ ಹಾಕಿ ಅಂತ ಕೇಳಿದ್ರೆ ಮಾತ್ರ. ನಾನು ಮೊದಲು ಯಾವ ಕ್ರೀಮ್ ಯೂಸ್ ಮಾಡ್ತಿದ್ದೆ ಮತ್ತು ಇವಾಗ ಡಾಕ್ಟರು ಬೇರೆ ಯಾವ ಕ್ರೀಮ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನನಗೆ ಪಿಗ್ಮೆಂಟೇಷನ್ ಬಂದು ಸುಮಾರು ಒಂದು 6ರಿಂದ 7 ವರ್ಷ ಆಯಿತು. ಆದರೆ ನಾನು ಆವಾಗ ಕ್ರೀಮ್ ಹಾಕಿ ಸ್ವಲ್ಪ ಅವಾಯ್ಡ್ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗಿಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನಿಜ ಹೇಳಬೇಕು ಅಂತಂದರೆ ಪಿಗ್ಮೆಂಟೇಷನ್ನು ಬೇಗ ಹೋಗಲ್ಲ. ಅದು ನಮ್ಮ ನಂಬಿಕೆ ಮೇಲೆ. ಏನಪ್ಪ ಅಂತಂದರೆ ನಾವು ಯಾವುದೇ ಮನೆ ಮದ್ದು ಹಚ್ಚಿದ್ರು ಅಷ್ಟೇ, ಯಾವುದೇ ಕ್ರೀಮ್ ಹಚ್ಚಿದ್ರು ಅಷ್ಟೇ ಫ್ರೆಂಡ್ಸ್, ಅದು ಇಷ್ಟು ವರ್ಷದಿಂದ ಇಷ್ಟು ವರ್ಷದ ತನಕ ಅಂತ ಅಂದ್ಬಿಟ್ಟು ಇರುತ್ತೆ. ನಮ್ಮ ಅಮ್ಮಂಗೆ ಅವಾಗ ಹತ್ತಿದ್ದು ಇವಾಗ ಸ್ವಲ್ಪ ಕ್ಲಿಯರಾಗಿ ಹೋಗ್ತಾಯಿದೆ ಆದರೆ ಅವರು ಯಾವುದೇ ಕ್ರೀಮು ಮನೆ ಮದ್ದು ಯಾವುದು ಕೂಡ ಯೂಸ್ ಮಾಡಿಲ್ಲ. ಇವಾಗ ಊಟ ಎಲ್ಲ ಮುಗೀತು. ಸೊ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒರೆಸಾದ್ಮೇಲೆ ಆಮೇಲಿಂದ ಇನ್ನು ಮಿಕ್ಕಿದ ಕೆಲಸ ನೋಡ್ಕೋಬೇಕು. ನನ್ನ ಮಗಳು ಬೆಳಗ್ಗೆಯಿಂದ ಸೋಮಾರಿ ಥರ ಆಡ್ತಿದ್ಲು ಫ್ರೆಂಡ್ಸ್. ಅದಕ್ಕೆ ಹೆಣ್ಮಕ್ಳುಗಳಿಗೆ ತಾಯಿದೀರು ಕಲಿಸ್ತೇನೆ, ಬೇರೆ ಯಾರೂ ಕೆಲಸಗಳನ್ನ ಕಲಿಸಲ್ಲ. ಅವ್ರ ಕೈಲಿ ಆದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ನಮ್ಮ ಜೊತೆ ಕೂಡಿ ಮಾಡೋ ಥರ ನಾವು ಮಾಡ್ಕೋಬೇಕು. ಅದಕ್ಕೆ ಇವಾಗ ನನ್ನ ಮಗಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಕೆಲಸ ಕೊಟ್ಟಿದ್ದೀನಿ. ಬಾಕ್ಲು ನೀರೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಡೋ ಜವಾಬ್ದಾರಿನ ಅವಳಿಗೆ ವಹಿಸಿದ್ದೀನಿ. ರಂಗೋಲಿ ಏನೋ ಬಿಡೋಕ್ಕೆ ಬರಲ್ಲ ಅಂತಲ್ಲ ಫ್ರೆಂಡ್ಸ್, ರಂಗೋಲಿ ನೀಟಾಗಿ ಬಿಡ್ತಾಳೆ. ಈ ಸತಿ ಸ್ಕೂಲಲ್ಲೂ ಕೂಡ ರಂಗೋಲಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತಂದಿದ್ಲು. ಹೆಣ್ಮಕ್ಳು ಅಂದಮೇಲೆ ಮನೆ ಕೆಲಸ ಚಿಕ್ಕ ಪುಟ್ಟದ್ದು ಮಾಡೋದು ಕಲಿಬೇಕು. ನಮ್ಮ ಹಳ್ಳಿಗಳಲ್ಲಿ ಗೊತ್ತಲ್ಲ, ಒಂದಲ್ಲ ಒಂದು ಕೆಲಸ ಕಲೀಲಿ ಅಂತ ಅಂದ್ಬಿಟ್ಟು ನಮ್ಮವ್ವ ನಮ್ಮಮ್ಮ ಎಲ್ಲ ಹೇಳ್ತಾ ಇರ್ತಾರೆ, ಏನೇನಾದರೂ ಒಂದೊಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಸು ಅಂತ. ಅವತ್ತು ಹಂಗೇ ಒಂದಿನ ಮುದ್ದೆ ಕಟ್ಟಕ್ಕೆ ಬಿಟ್ಟಿದೆ ಫ್ರೆಂಡ್ಸ್. ಹೆಂಗೋ ನೈಸ ಕಟ್ಟಿರಲಿಲ್ಲ, ಆದರೆ ತತ್ಕ ಮುದ್ಕ ಅನ್ನೋ ಥರ ತರ್ತರಿಯಾಗಿ ಉಂಡೆ ಮಾಡಿ ಮಡಗಿದ್ಲು. ನಮ್ಮ ಮರದಲ್ಲಿ ತೂಕ ಜಾಸ್ತಿ ಆದರೆ ಫ್ರೆಂಡ್ಸ್, ಎಳ್ನೀರು ಜಾಸ್ತಿ ಬಿಟ್ಟಾಗ ನಮ್ಮ ಹಿತ್ತಲಲ್ಲಿ ಒಂದು ತೆಂಗಿನ ಮರ ಹಾಕಿದ್ದೀವಿ. ಅದು ಎಳ್ನೀರು ಭಾರನೇ ತಡೆಯೋದಿಲ್ಲ, ಅದು ಮಾಮೂಲಿ ಗೊದ್ದಮಟ್ಟೆ ಸಮೇತ ಬಿದ್ದೋಯ್ತದೆ. ಬಿಸ್ತಲ್ವಾ, ಹೆಂಗಿದ್ರು ಕೆಲಸಕ್ಕೆಲ್ಲ ಬಂದಿದ್ರಲ್ಲ, ಹಾಗಾಗಿ ನಮ್ಮ ಯಜಮಾನರು ಎಲ್ರಿಗೂ ಎಳ್ನೀರು ಕೆಚ್ಕೊಡ್ತಾಯಿದ್ರು. ದೇಹಕ್ಕೆ ತಂಪು ಕೊಡೋ ಆರೋಗ್ಯ ಪಾನೀಯ ಅಂತಲೇ ಹೇಳ್ಬೋದು ಎಳ್ನೀರನ್ನ. ಕಾರ್ತಿಕ ಸೀಗೆಕಾಯಿ ಪುಡಿ ಹಾಕೋದು ತಲೆಗೆ ಹಾಕಿಲ್ವಾ? ತಲೆಗೆ ಏನಾಕಿರಿ? ಯಾವ ಸಂಪು? ಯೂನಿಕ್. ಯಾವ ಸಾಬ್ರಮ್ಮ? ಹಾಯ್ ಯೂನಿಕ್. ಈ ಬಿಸಿಲಲ್ಲಿ ಎಲ್ಲಿ ಹೋಗಿದ್ರಿ? ಬನ್ನಿ ಹೋಗಿರಿ. ಐಸ್ ಹಾಕಿದವ ಎಣ್ಣೆಗೆ ಹಚ್ಚು ಮನೆಗೆ. ಬೆಳ್ಳಿಯಲ್ಲಿ ಬೇರೆ ಹಾಕಿಸ್ಕೊ ಬಂದದೆ. ಇವತ್ತು ರಜೆ ಇವ್ರಿಗೆ. ನೀವು ಅಲ್ಲಿ ಹೋಗೋದಾಗ ಅಲ್ಲಿ ಡಾಕ್ಟರ್ ತಗೋಬೇಕಾರೆ ಡಾಕ್ಟರ್ ತಗೋಬೇಕು. ಗತ್ತಾಗೆ ಮುಚ್ಚ ಹೋಯ್ತಾ ಇಲ್ಲ, ಎಣ್ಣೀರ ಹೋಯ್ತಾ ಗೊತ್ತಿಲ್ಲ. ಮೊಚ್ಚು ಸರಿಯಾಗಿದೆ. ಕುಣಿನಾರ್ದೊಳ್ಳೆ ಎಲ್ಲ ಡಂಪು ಅಂತಿರ್ಲಂತೆ, ಹಂಗೆ ಎಣ್ಣೀರ್ ಕೊಚ್ಚಕ್ ಬರ್ನಾರ್ಕೆ ಮೊಚ್ಚ ಸರಿ ಇಲ್ವಂತೆ.
ಅಲ್ಲ ಗೊತ್ತು ಸಂಖ್ಯೆ ಅದರಿಂದ ಎತ್ತಿರಾ ಪಡಗೋ ಕಾಣಿಕತೆ ಓ ಯೂಟ್ಯೂಬ್ ರಾಡಿ ಬಿಡು ಏನಿಂದ ಭಕ್ತ ಸಬ್ಸ್ಕ್ರೈಬರ್ ಮಾಡ್ಕೊಡ್ತೀನಿ 1000 ಅಂತ ಅಂದ್ರು ಅಂದೆ ಇಲ್ಲ ಮತ್ತೆ ಮುಂದಕ್ಕೆ ಹೋಗಿಲ್ಲ ನೀನು ನಾನು ತಲೆಗೆ ಬಿಡಿದ ಏನು ಅಪ್ಪ ಸಿಕ್ಕಿಲ್ಲ ಕುಡಿಯ ಬಿಡಿಯಕಡೆ ಬುಟ್ಕೋ ಅವಳ ಮೋನಿಸ ಕೊಡ್ಲಾ ಕಾಲಿ ಮಾಡಿಲ್ಲ ಕಂಬುಲ್ಲ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ರೊಟೀನ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲಿ ಬಂದ ಅದೇ ಮಾತಾಡಕ ಮಾಡಿಸಲ್ಲ ಇರ್ಲಿ ಉಂಟು ಮಾಡಿದೆ ಮಂತು ಗೇಡ ಒಂದು ಸುಮ್ಮನೆ ಮಜ್ಜೆ ಕಾಕಿಸ್ಬಿಡೋಣ, ಒಂದು ಸ್ವಲ್ಪ ಕಾಯಿ ಸೀಗದೆ ಕೊಟ್ಬಿಡಿವಿ ನಿಮ್ಮ ಸಿಗ್ರಿ ಕೊಟ್ಟು ಮಾಡಿ ಕೊಡ್ಬೇಡ ಕಾಸು ಕೊಟ್ಟಿಲ್ಲ